8,17,415 ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇದೆಯಂತೆ. ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಹೆಸರಿನ ಬಿಲ್ ಒಟ್ಟಾರೆಯಾಗಿ 5 ವಿದ್ಯುತ್ ಮೀಟರ್ ಬಿಲ್ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಆರ್ಟಿಐ ಕಾರ್ಯಕರ್ತ ನಾಗೇಶ್ ನಾಯ್ಕ್ ಹೊನ್ನೆಗದ್ದೆ ಅವರು ಈ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸಾಮಾನ್ಯ ಜನರ 100-200 ರೂಪಾಯಿ ಬಾಕಿ ಇದ್ದಾಗ ಕರೆಂಟ್ ಕಟ್ ಮಾಡಿಬಿಡ್ತೀರಿ, ಶ್ರೀಮಂತರ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಆರ್ಟಿಐ ಕಾರ್ಯಕರ್ತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 2024 ಅಂತ್ಯಕ್ಕೆ ಭಟ್ಕಳ ಹೆಸ್ಕಾಂ ಉಪವಿಭಾಗದಲ್ಲಿ ಕರೆಂಟ್ ಬಿಲ್ ಎಷ್ಟು ಬಾಕಿ ಇದೆ ಅಂತೇಳಿ ಮಾಹಿತಿ ಯಜ್ಞಲ್ಲಿ ಕೇಳಿದ್ವಿ. ಅವ್ರು ನಿನ್ನೆ ನಮಗೆ ಮಾಹಿತಿ ಕಳಿಸಿದ್ದಾರೆ, ಪೋಸ್ಟ್ ಮೂಲಕ ಮಾಹಿತಿ ಕಳಿಸಿದ್ದಾರೆ. ಮಾಹಿತಿಯನ್ನು ನೋಡಿದಾಗ ನಮ್ಗೆ ಆಶ್ಚರ್ಯ ಆಯಿತು. ಏನಂತ ಹೇಳಿದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಂಕಾಳ್ ವೈದ್ಯರಿಗೆ ಸಂಬಂಧಪಟ್ಟದ್ದು 5 ಉಂಟು. ಇದರಲ್ಲಿ ಅವ್ರದ್ದು ಒಟ್ಟಾರೆಯಾಗಿ 8,17,415 ರೂಪಾಯಿ ಬಾಕಿ ಇದೆ. ನಮ್ಗೆ ಇಲ್ಲಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿ ಕರೆಂಟ್ ಬಿಲ್ ತುಂಬಲಿಲ್ಲ, 1 ತಿಂಗಳು 2 ತಿಂಗಳದ ಕರೆಂಟ್ ಬಿಲ್ ತುಂಬಲಿಲ್ಲ, ಅಥವಾ 500,000 ಬಾಕಿ ಇದೆ ಅಂತ ಹೇಳಿದ್ರೆ ಹೆಸ್ಕಾಂ ಅಧಿಕಾರಿಗಳು ಅವರು ಲೈನ್ಮ್ಯಾನ್ ಬಿಟ್ಟು ಕಟ್ ಮಾಡಿಸ್ತಾರೆ. ನವೆಂಬರ್ 2024 ಅಂತ್ಯಕ್ಕೆ ಭಟ್ಕಳ ಹೆಸ್ಕಾಂ ಉಪವಿಭಾಗದಲ್ಲಿ ಕರೆಂಟ್ ಬಿಲ್ ಎಷ್ಟು ಬಾಕಿ ಇದೆ ಅಂತೇಳಿ ಮಾಹಿತಿ ಯಜ್ಞಲ್ಲಿ ಕೇಳಿದ್ವಿ. ಅವ್ರು ನಿನ್ನೆ ನಮಗೆ ಮಾಹಿತಿ ಕಳಿಸಿದ್ದಾರೆ, ಪೋಸ್ಟ್ ಮೂಲಕ ಮಾಹಿತಿ ಕಳಿಸಿದ್ದಾರೆ. ಮಾಹಿತಿಯನ್ನು ನೋಡಿದಾಗ ನಮ್ಗೆ ಆಶ್ಚರ್ಯ ಆಯಿತು. ಏನಂತ ಹೇಳಿದ್ರೆ, ರಾಜ ಮನೆತನ ನಡುವಿನ ಭೂ ವಿವಾದ ಮತ್ತೆ ತಾರಕಕ್ಕೇರಿದೆ. ಅಭಿವೃದ್ಧಿ ಹೆಸರಲ್ಲಿ ಅರಮನೆ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ 3,000 ಕೋಟಿ ರೂಪಾಯಿ ಟಿಡಿಆರ್ ನೀಡುವಂತೆ ಸೂಚನೆ ಕೊಟ್ಟಿದೆ. ಆದರೆ ಸುಪ್ರೀಂ ಆದೇಶದ ಬೆನ್ನಲ್ಲೇ ಅಲರ್ಟ್ ಆದ ಕಾಂಗ್ರೆಸ್ ಸರ್ಕಾರ ಇದೀಗ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ದರೆ ವಿ ಕ್ಯಾನ್ ಕ್ಲಾರಿಫೈ ದಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ. ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತಾರೆ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡಬೇಕು ನಮಗೆ. ಈಗ ಸದ್ಯದಲ್ಲಿ ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ. ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಹೇಳಿಕೆ ವಿಚಾರವಾಗಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ 15 ವರ್ಷಗಳಿಂದ ನೋಡ್ತಾ ಇದ್ದೀರಿ, ಪ್ರತಿ 5 ವರ್ಷ ಏನು ನಡೆಯುತ್ತೆ ಅಂತ ಅದೇ ತರಹ ನಡೆಯುತ್ತೆ ಅಷ್ಟೇ. ಈ ಸಮಸ್ಯೆಗಳು ಯಾವಾಗ ಬಗೆಹರಿಯಬೇಕೋ ಆವಾಗ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಅವ್ರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗೆ ಶಕ್ತಿ ಇಲ್ಲ ಅಂತ. ಶಕ್ತಿ ಅದೆಲ್ಲ ಆಮೇಲೆ ತೋರ್ಸೋಣ ಬನ್ನಿ. ಅವ್ರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗೆ ಶಕ್ತಿ ಇಲ್ಲ ಅಂತ. ಶಕ್ತಿ ಅದೆಲ್ಲ ಆಮೇಲೆ ತೋರ್ಸೋಣ ಬನ್ನಿ. ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಇಡೀ ಗ್ರಾಮವನ್ನೇ ಕಬ್ಜಾ ಮಾಡಿರುವ ಆರೋಪ ಕೇಳಿಬಂದಿದೆ. ಎಡಮಾರನಹಳ್ಳಿ ಗ್ರಾಮದಲ್ಲಿ 67 ಎಕರೆ 66 ಗುಂಟೆ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಇದೀಗ ಇಡೀ ಊರಿನ ಗ್ರಾಮಸ್ಥರು ಕೂಡ ರೊಚ್ಚಿಗೆದ್ದಿದ್ದಾರೆ. ಇಕ್ಬಾಲ್ ಹುಸೇನ್ ವಿರುದ್ಧ ಕುಮಾರಸ್ವಾಮಿ ಎಂಬುವರು ಲೋಕಾಯುಕ್ತಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ಇಕ್ಬಾಲ್ ಹುಸೇನ್ ಮಾತ್ರ ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇನ್ನೊಬ್ಬರ ಬಳಿ ಖರೀದಿ ಮಾಡಿದ್ದೀವಿ ಅಂತ ಮಾತ್ರ ಹೇಳಿದ್ದಾರೆ. 8 ಎಕರೆನೋ 70 ಎಕರೆನೋ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಂದು ಸರ್ವೆ ನಂಬರ್ ಊರಿದೆ. ಆ ಊರು ಅವ್ರು ಬರ್ಕೊಡೋಕ್ಕಾಗ್ತಾ ಇಲ್ಲ. ನೀವು ಬರ್ಕೊಡ್ಬೇಕು. ಈಗ ನಾನು ಅವ್ರಿಗೆಲ್ಲರೂ ಕೂಡ ನಾನು ನನಗಾಗೋಕ್ಕಿಂತ ಮುಂಚಿತವಾಗಿಯೇ ನಾನು ನಮ್ಮ ಇಒಗೆ CO ಗೆ PDOಗೆ ಎಲ್ಲ ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ಮನೆ ಇದೆ, ಯಾರ್ಯಾರು ಎಷ್ಟೆಷ್ಟು ಜಾಗದಲ್ಲಿದ್ದಾರೆ ಆ ಪ್ರಕಾರ ಅಳತೆ ಮಾಡ್ಕೊಂಬಂದು ಅವ್ರಿಗೆ ಹಕ್ಕುಪತ್ರ ರೆಡಿ ಮಾಡ್ರಪ್ಪ ಅಂತ ಹೇಳಿದ್ದೀನಿ. AC ಗೂ ಕಳಿಸಿದ್ದೀನಿ ನಾನು. ನನಗೆ ಅದಕ್ಕೆ ಜಮೀನು 68 ಎಕರೆನೋ 70 ಎಕರೆನೋ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಂದು ಸಿಎಂ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡುವ ಕುರಿತು ಕೋಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಇಡಿ, ಸಿಬಿಐ, ಐಟಿ ಬರಲಿ, ಅದನ್ನು ಕೂಡ ಎದುರಿಸೋದಕ್ಕೆ ಸಿದ್ಧರಿದ್ದೇವೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಎಷ್ಟು ಪ್ರಕರಣ ಸಿಬಿಐಗೆ ನೀಡಿದ್ದಾರೆ, ಒಂದೇ ಒಂದು ಕೇಸ್ ಸಹ ಕೂಡ ಸಿಬಿಐಗೆ ಹೋಗಿಲ್ಲ. ಬಿಜೆಪಿಗೆ ಒಂದು, ಬೇರೆಯವರಿಗೆ ಒಂದು ಮಾನದಂಡನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೊಡಗು ಹಾಗೂ ಕೇರಳಕ್ಕೂ ಪುರಾತನ ಕಾಲದಿಂದಲೂ ಅವಿನಾಭಾವ ಸಂಬಂಧ ಇದೆ. ಇದಕ್ಕೆ ಸಾಕ್ಷಿಯೇ ಈ ಹಬ್ಬ. ಕೊಡಗಿನ ಜನ ಕೇರಳದಲ್ಲಿ ಆಚರಿಸೋ ಬೈತೂರು ಉತ್ಸವವಿದು.
ಕೇರಳದ ಕಣ್ಣೂರು ಜಿಲ್ಲೆಯ ಉಳಿಕಲ್ನ ಶಿವಪಾರ್ವತಿ ದೇವಾಲಯದಲ್ಲಿ ಕೊಡಗಿನ ಜನ ಹಾಗೂ ಕೇರಳದ ಜನ ಒಟ್ಟಾಗಿ ಸೇರಿ ಬೈತೂರು ಉತ್ಸವ ಆಚರಣೆ ಮಾಡ್ತಾರೆ. ವಿಶೇಷ ಅಂದ್ರೆ ಕೊಡಗಿನ ಪುಗ್ಗೇರ ಕುಟುಂಬದವರು ಈ ದೇವಾಲಯದ ತಕ್ಕ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಶಸ್ತ್ರಚಿಕಿತ್ಸೆ ಬಳಿಕ ಶಿವಣ್ಣ ಕಂಬ್ಯಾಕ್ ಮಾಡ್ತಿದ್ದಾರೆ. ಕ್ಯಾನ್ಸರ್ ಮುಕ್ತರಾಗಿ ಕರುನಾಡಿಗೆ ಎಂಟ್ರಿ ಕೊಡ್ತಿದ್ದಾರೆ. ಶಿವಣ್ಣನ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಭಿಮಾನಿಗಳು ಶಿವಣ್ಣ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಏರ್ಪೋರ್ಟ್ ಟೋಲ್ ಬಳಿ ಅದ್ದೂರಿ ಸ್ವಾಗತಕ್ಕೆ ಶಿವಣ್ಣ ಫ್ಯಾನ್ಸ್ ಸಿದ್ಧತೆ ಮಾಡಿಕೊಂಡಿದ್ದು, ಬಳಿಕ ಶ್ರೀಮುತ್ತು ನಿವಾಸದಲ್ಲೂ ಭರ್ಜರಿ ಸ್ವಾಗತಕ್ಕೆ ಪ್ಲಾನ್ ಮಾಡಲಾಗಿದೆ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ಆನ್ಲೈನ್ ಗೇಮಿಂಗ್ನ ಕಂಪನಿಗಳಲ್ಲಿ ಸಚಿವರಿಂದ ಬೇನಾಮಿ ಬಂಡವಾಳ ಹೂಡಿಕೆ ಆಗಿದೆ ಅಂತ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಆನ್ಲೈನ್ ಆಟದಿಂದ ಸಾಕಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಲಕ್ಷಗಟ್ಟಲೆ ಸಂಬಳ ತೆಗೆದುಕೊಳ್ಳುವ ಯುವಕರು ಆನ್ಲೈನ್ ಗೇಮಿಗೆ ಬಲಿಯಾಗ್ತಾ ಇದ್ದು, ಸರ್ಕಾರ ಇದನ್ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕೇಂದ್ರದ ಗೃಹ ಸಚಿವರಿಗೂ ಪತ್ರ ಬರೆದಿದ್ದೇನೆ. ಮೊದಲು ಇಮ್ಮಿಡಿಯೇಟ್ಲಿ ಇದನ್ನು ತಡೆ ಹಿಡಿಯತಕ್ಕಂಥ ಕೆಲಸವನ್ನು ಮಾಡಿ. ಈ ಆನ್ಲೈನ್ ಗೇಮಿಂಗ್ಗಳಿಂದ ಯುವಕರು ಹಾಳಾಗ್ತಿದ್ದಾರೆ. ಕೆಲಸಕ್ಕೆ ಹೋಗ್ತಿದ್ದವರು 2 ಲಕ್ಷ ಸಂಬಳ ತೊಗೊಳ್ತಿದ್ದವರು, 1 ಲಕ್ಷ ರೂಪಾಯಿ ಸಂಬಳ ತೊಗೊಳ್ತಿದ್ದವರು ಕೆಲಸಕ್ಕೆ ಹೋಗೋದು ಬಿಟ್ಟು ಮನೇಲಿ ಕೂತ್ಕೊಂಡು ಗೇಮ್ ಆಡ್ತಾರೆ. ದುಡ್ಡು ಕಟ್ಟಿ ಆಡಿ ಕೊನೆಯಲ್ಲಿ ಎಲ್ಲ ಸೋತು ಸಾಲಗಳು ಮಾಡ್ಕೊಂಡು ಕೊನೆಯಲ್ಲಿ ಪ್ರಾಣ ತ್ಯಾಗಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗೆ ಇದು ತರ್ತಾ ಇದೆ. ಇದರಿಂದ ಯಾರೋ ಕೆಲವು ರಾಜಕಾರಣಿಗಳಿಗೆ ಇದರಿಂದ ಅನುಕೂಲ ಆಗಬಹುದು. ನಾನು ಕೇಳ್ಪಟ್ಟಿದ್ದೀನಿ, ನಾನು ಅದನ್ನು ಕೂಡ ಹುಡುಕಿಸ್ತಾ ಇದ್ದೀನಿ. ಕರ್ನಾಟಕದಲ್ಲೂ ಕೆಲವು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅವರೇ ಕಂಪನಿಗಳು ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಹುಡುಕಿಸ್ತಾ ಇದ್ದೀನಿ ಯಾರು ಅಂತ. ಆಡಳಿತ ಪಕ್ಷದ ಶಾಸಕರಿಂದಲೇ ಆನ್ಲೈನ್ ಗೇಮಿಂಗ್ ನಿಷೇಧಕ್ಕೆ ಆಗ್ರಹ ಕೇಳಿಬಂದಿದೆ. ಆನ್ಲೈನ್ ಗೇಮ್ ನಿಷೇಧ ಮಾಡಿದರೆ ಜನ ಕೈ ಮುಗಿಯುತ್ತಾರೆ. ಈ ಬಗ್ಗೆ ಆಡಳಿತ ಪಕ್ಷದ ಶಾಸಕರು ಸಿಎಂ ಹಾಗೂ ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ. ರಿಪಬ್ಲಿಕನ್ಗೆ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ನೀಡಿದ್ದು, ಆನ್ಲೈನ್ ಗೇಮ್ ಹಾಗೂ ಮೈಕ್ರೋ ಫೈನಾನ್ಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೋಗಿ ಈ ಆನ್ಲೈನ್ ಸ್ಪೀಡ್ ಏನಾದ್ರು ನೀವು ಕೇಳಿದ್ರೆ ಬೆಚ್ಚಿ ಬಿದ್ದುಬಿಡ್ತೀರಿ. ಎಷ್ಟೋ ಮಕ್ಕಳು ಯಾರೂ ಹೇಳ್ಕೊತಾ ಇಲ್ಲ. ಮಾನ ಮರ್ಯಾದೆಗೆ ಹಂಚ್ಕೊಂಡು ನಮ್ಮ ಮಕ್ಕಳು ಈ ರೀತಿ ಆನ್ಲೈನಲ್ಲಿ ಸ್ಪೀಟೆಲ್ಲ ಆಡಿ ಈ ರೀತಿ ಎಲ್ಲ ಸುಸೈಡ್ ಮಾಡ್ಕೊಂಡು ಹೇಳೋಕ್ಕೆ ನಾಚಿಕೆ ಅವ್ರಿಗೆಲ್ಲ. ವಂಶಿಕರು ಅವರೆಲ್ಲ ಪಾಪ ಹಳ್ಳಿ ಜನ ಎಲ್ಲ ಭಾಳ ಮರ್ಯಾದೆಗೆ ಗೌರವಕ್ಕೆ ಅಂಜುವಂಥ ಜನ ಅವರೆಲ್ಲ. ಅಂದರೆ ಇಷ್ಟು ಇದಾಗಿ ಚರ್ಚೆ ಮಾಡಬೇಕು. ಒಂದು ಬರ್ತಾ ಇದೆ, ಕೆಲವರು ಬೇನಾಮಿಗಳು ಪೊಲಿಟಿಷಿಯನ್ಸ್ ಎಲ್ಲ ಇದ್ರ ಹಿಂದೆ ಇದೆ. ಸೊ ಅದಕ್ಕೆ ಯಾರ ಇರಲಿ ಸರ್, ಯಾರ ಇರಲಿ ಈ ದೇಶದ ಪ್ರಧಾನ. ಮೂಡಾ ಪ್ರಕರಣದಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿತ್ತು. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ ಆಗಿದೆ. ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಿದ್ದು ಭಾರೀ ಕುತೂಹಲ ಮೂಡಿದೆ. ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡಿ ಸಿಎಂ ಮೇಲ್ಮನವಿ ಸಲ್ಲಿಸಿದ್ದು, ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಯಲಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಜನರಿಗೆ ಕಿರುಕುಳ ವಿಚಾರವಾಗಿ ದೇವನಹಳ್ಳಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಸಾಲಗಳನ್ನು ಜನ ಮಾಡ್ತಾರೆ. ಸಾಲ ಮರುಪಾವತಿ ಮಾಡುವ ಶಕ್ತಿಗಿಂತ ಮೀರಿ ಸಾಲ ಮಾಡಿದ್ದಾರೆ. ಇವರಿಗೆ ಸಾಲ ಮರುಪಾವತಿ ಮಾಡೋಕೆ ಶಕ್ತಿ ಇಲ್ಲದೆ ಇರೋ ವಿಚಾರ ಗೊತ್ತಿದ್ರೂ ಈ ಮೈಕ್ರೋ ಫೈನಾನ್ಸ್ ಸಾಲ ಕೊಟ್ಟಿದೆ. ಈಗ ಜನರ ಬಳಿ ವಸೂಲಿ ಮಾಡೋಕೆ ಹೋದಾಗ ಕೆಲ ಊರುಗಳಲ್ಲಿ ಜನ ಊರು ಬಿಟ್ಟು ಹೋಗ್ತಿದ್ದಾರೆ. ಕೆಲವರು ದುಡುಕಿನ ಹೆಜ್ಜೆ ಇಡ್ತಿದ್ದಾರೆ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಸಿಎಂ ಜೊತೆ ಇದರ ವಿಚಾರವಾಗಿ ಸಭೆಯನ್ನ ಕರೆದಿದ್ದಾರೆ. ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ರಾಜ್ಯಪಾಲರು 9 ಮಸೂದೆಗಳನ್ನು ಅನುಮೋದನೆ ನೀಡದೆ ವಾಪಸ್ ಕಳಿಸಿರುವ ವಿಚಾರಕ್ಕೆ ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯಪಾಲರು ಮಸೂದೆಗಳಿಗೆ ಕೆಲವೆಲ್ಲ ವಿವರಣೆಗಳನ್ನು ಕೇಳಿದ್ದಾರೆ. ಆ ವಿವರಣೆಗಳಿಗೆ ನಾವು ಉತ್ತರವನ್ನು ಒದಗಿಸ್ತೀವಿ. ವಿವರಣೆ ಒದಗಿಸಿದ ನಂತರ ಅದಕ್ಕೆ ಒಪ್ಪಿಗೆ ಕೊಡುವ ಭರವಸೆ ನಮಗಿದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಇನ್ನು ಮಾಧ್ಯಮಗಳಲ್ಲಿ ಸಿಎಂ ಬದಲಾಗ್ತಾರೆ ಎಂಬ ವಿಚಾರಕ್ಕೆ ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮಗಳಲ್ಲಿ ಸಿಎಂ ಇಂದು ಹೋಗ್ತಾರೆ, ನಾಳೆ ಬರ್ತಾರೆ ಅಂತೆಲ್ಲ ಹೇಳ್ತೀರಿ.
ಆದರೆ ಸಿಎಂ ಎಲ್ಲೂ ಹೋಗಲ್ಲ, ಅವರೇ